ದೊಡ್ಡವರಿಗೆಲ್ಲ ನಮಸ್ಕಾರ ಹೇಳ್ತಾ, ಚಿಕ್ಕವರಿಗೆಲ್ಲ ಹಾಯ್ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡಿದೆ ಎಲ್ರಿಗೂ ಥ್ಯಾಂಕ್ ಯು ಅಂತ ಹೇಳ್ಕೊಂಡು, ಇನ್ನೂ ಸಬ್ಸ್ಕ್ರೈಬ್ ಮಾಡಲಿ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ತಿಳಿಸ್ತಾ ಇವತ್ತಿನ ವಿಷಯ ಶುರು ಮಾಡುವ. ಎಂತ ಕೊಯ್ತಿದ್ರಿ ಕಾಣ್ತಿದ್ರ? ಈ ಸಲದ ಲಾಸ್ಟ್ ಬೆಳೆ ನುಗ್ಗಿಕಾಯ್ದು. ಈಗ ತೆಗಿತಿತ್ತು, ಇನ್ನು ಬರೋ ವರ್ಷವೇ ಆಯ್ತೇನು. ನುಗ್ಗಿಕಾಯಿ ಎಲ್ಲ ತೆಗ್ದಾದ್ಮೇಲೆ ಎಂತ ಮಾಡುವ, ಹಂಚುದ, ಪೋಡಿ ಮಾಡಿ ತಿಂಬುದ, ಪದಾರ್ಥಕ್ಕೆ ಹಾಕೋದ ಅನ್ಕಂಡು ಆಮೇಲೆ ಕಾಂಬ. ಅದಕ್ಕೂ ಮುಂಚೆ ನುಗ್ಗಿಕಾಯಿ ತೆಗಿಕಲ್ದ. ಉದ್ದುದ್ದ ಆಯ್ತು ಈ ಸಲ ಮರ. ಈ ಸಲ ಮಳೆಗಾಲದಲ್ಲಿ ಹೆಂಗೂ ಅದು ಬೀಳತ್ತೆ. ಬಿದ್ದಾದ್ಮೇಲೆ ಒಳ್ಳೆ ಮಾಡಿ ಕಟ್ ಮಾಡಿ ಬರೋ ವರ್ಷ ಇಷ್ಟುದ್ದ ಇದ್ದಿದ್ದಂಗೆ ಕಣ್ಕಂಬ. ನಮ್ಮ ಕೈಯಾಗಿಲ್ಲ, ಆರು ಕಣ್ಕಂಬ. ನುಗ್ಗಿಕಾಯಿ ತೆಗಿಕಾರೆ ಅಷ್ಟೇ ದೊಡ್ಡ ಕೋಲ್ ಬೇಕು. ಅಷ್ಟೇ ದೊಡ್ಡ ಕೋಲ್ ಹೆಂಗೋ ನಮ್ಮನೆ ರೆಡಿ ಇತ್ತು. ನಮ್ಮ ಆನಂದ ನುಗ್ಗಿಕಾಯಿ ತೆಗಿತಿದ್ದ, ನಾನು ಬಿದ್ದದ ನುಗ್ಗಿಕಾಯಿ ಎಲ್ಲ ಹೆಕ್ತಿದ್ದೆ. ಕಾಣಿ ನುಗ್ಗಿಕಾಯಿ ಕೊಯ್ಯೋ ಸ್ಟೈಲ್ ನಮ್ದು ಕಣ್ಕ ಬನ್ನಿ. ನುಗ್ಗಿ ಕೋಡಿದ ಪೋಡಿ ಮಾಡುದ, ಪದಾರ್ಥ ಮಾಡುದ ಎಂತ ಅಂಥೇಳಿ ಆಲೋಚನೆ ಮಾಡ್ತಿಪ್ಪತ್ತಿಗೆ ಪೋಡಿ ಎಂಬುದೇ ನೆನಪಾಯ್ತು ಕಾಣಿ. ಹೆಂಗೂ ಮಳೆಗಾಲದಲ್ಲಿ ಒಂದು ಸೊಪ್ಪು ಸಿಗತ್ತೆ, ಅದೆಂತ ಅನ್ಕಂಡು ಹೇಳ್ತೆ. ನಮಗೆ ನುಗ್ಗಿ ಕೋಡಿ ಇಷ್ಟಪ್ಪ ಸಿಕ್ತು. ಇದು ಲಾಸ್ಟ್ ಬೆಳೆ ಈ ವರ್ಷದ್ದು. ಯಾರಿಗಾರು ಬೇಕಾದ್ರೆ ಹೇಳಿ ಅಕ್ಕ, ಮನೆಗೆ ಕಳಿಸಿಕೊಡುವ. ಕಾಣಿ ನಾನು ಪೋಡಿ ಅಂದಲ್ದ ಎಂತ ಅನ್ಕಂಡು ತೋರಿಸ್ದೆ ಬನ್ನಿ. ರೋಡ್ ಬದಿ ಅಂತಕ್ಕೆ ನಡ್ಕೊ ಹೋಗ್ತಿದ್ದೆ ಅನ್ಕೊಂತಿದ್ರ್ಯಾ? ಇಲ್ಲ, ರೋಡ್ ಬದಿ ನಡ್ಕೊ ಹೋಗ್ತಾ ಇಲ್ಲ. ರೋಡ್ ಬದಿ ಅಂದರೆ ರೋಡ್ ಸೈಡೇ ಹಾಕ್ಬೋದೊಂದು ಇದೊಂದು ಎಲೆ. ಈ ಎಲೆ ಗುರ್ತ ಇತ್ತ ಕಾಣಿ ನಿಮಗೆ. ನಾವಿದನ್ನು ಚಟ್ಟಿ ಸೊಪ್ಪು ಇಲ್ಲದೆ ನಮ್ಮ ಭಾಷೆಗಿದು ತೈಕೀಳೋ ಅಂತ. ಇದು ಆ್ಯಕ್ಚುಲಿ ಕೊಂಕಣಿಯರ್ ಫೇಮಸ್ ಪೋಡಿ. ಇದು ಮಳೆಗಾಲದಲ್ಲಂತೂ ಈ ಎಲೆ ಎಲ್ಲಿ ಕಾಣ್ತ್ರಿ ಕಾಣಿ, ಅಲ್ಲೇ ಕಾರಲ್ಲಿ ಹೋಗ್ತಿದ್ರ, ಸ್ಕೂಟ್ರಿಗೆ ಹೋಗ್ತಿದ್ರ, ಬೈಕಾಗ ಹೋಗ್ತಿದ್ರ, ನಿಲ್ಸ್ಕೊಂಡು ಈ ಎಲೆ ಎಲ್ಲ ತುಂಬಿಸ್ಕೊಂಡು ಮನೆಗೆ ಹೊಯ್ಕೊಂಡು ತೊಳೆದು ಪೋಡಿ ಮಾಡುದೆ. ಈ ಎಲೆ ಕಂಡ್ರಂತೂ ಯಾರು ಬಿಡುವುದಿಲ್ಲ, ಅಷ್ಟು ಫೇಮಸ್ ಈ ಎಲೆ. ನಿಮ್ಮ ಬದಿಯೂ ಇತ್ತ? ನೀವು ಈ ಎಲೆನ ತೆಗೆದು ಪೋಡಿ ಮಾಡಿ ತಿನ್ನಿ, ಎಷ್ಟು ಲೈಕ್ ಆತಂತ ಹೇಳಿ ಕಾಣ್ಲಕ್ಕೆ. ಈ ಪೋಡಿ ಮಾಡೋದು ರೆಸಿಪಿ ಈ ಸಲ ನಾನು ವಿಡಿಯೋ ಮಾಡಲ, ನೆಕ್ಸ್ಟ್ ಸಲ ಮಾಡ್ತೆ. ಎಂತಕ್ಕಂದರೆ ಪೋಡಿ ಮಾಡೋದು ಗಡಿಬೇಡಿ ಎಲ್ಲ ವಿಡಿಯೋ ತೆಗೆದೆ ಮರ್ತೋದೆ. ಎಂತಕ್ಕಂದರೆ ಅಷ್ಟು ರುಚಿ ಹತ್ತಿ ಪೋಡಿ. ಎಂತಕ್ಕಂದರೆ ಈ ಸಲ ಫಸ್ಟ್ ಮಾಡೋದಲ್ಲ ಈ ವರ್ಷದ್ದು, ಅದಕ್ಕೆ ತಿಂಬು ಗಡಿಬೇಡಿ ಎಲ್ಲ ವಿಡಿಯೋ ಮಾಡೋದು ಗಡಿಬಿಡಿಯೇ ನೆನಪೋಯ್ತು. ಅದಕ್ಕೆ ನೆಕ್ಸ್ಟ್ ಈಗ ಆಗ್ತಿರುತ್ತಲ್ಲ, ನೆಕ್ಸ್ಟ್ ವಿಡಿಯೋ ಮಾಡಿ ನಿಮಗೆ ಹಾಕ್ತೆ. ನೀವು ಮನೆಗೆ ಪೋಡಿ ಮಾಡಿ ತಿನ್ಲಕ್ಕೆ. ಈಗ ಈ ಎಲ್ಲಿನೆಲ್ಲ ಒಟ್ಟು ಮಾಡೋದು ಸಣ್ಣ ಕ್ಲಿಪ್ಪಿಂಗ್ಸ್ ಹಾಕ್ತೆ, ಕಣ್ಕ ಬನ್ನಿ. ಎಲೆ ಗುರ್ತಾ ಇದ್ದರೆ ಮಾತ್ರ ಪೋಡಿ ಮಾಡಿ, ಇಲ್ಲದಿದ್ದರೆ ಇದೇ ಥರದಲ್ಲಿ ಬೇರೆ ಥರನೂ ಇರುತ್ತೆ. ಅಂದರೆ ಬೇರೆ ಗಿಡನೂ ಸೇಮ್ ಎಲೆ ಥರ ಇರುತ್ತೆ. ಅದು ತಿಂದು ನೀವು ಪೋಡಿ ಮಾಡ್ಕೊಂಡು ಲೂಸ್ ಮೋಷನ್ ಆದ್ರೆ ನಂಗಂತೂ ಬೈಕೊಂಡ್ಬೇಡಿ. ಎಲೆ ಗುರ್ತಾ ಇದ್ದರೆ ಮಾತ್ರ ಪೋಡಿ ಮಾಡೋಕೆ ಹೊಯ್ನಿ.
ಎಲೆ ಎಲ್ಲ ತೆಕ್ಕೊಂಡು ಬಂದಾಯ್ತು. ಈಗ ಚಂದ ಮಾಡ್ಕೊಂಡು ಎಲೆ ಚೊಕ್ಕ ಮಾಡ್ಕೊಳಕ್ಕೆ, ಅಂದರೆ ಸ್ವಲ್ಪ ಹುಳ ಎಲ್ಲ ತಿಂದದ್ದು, ಅಂದರೆ ಮಿಡತೆ ಎಲ್ಲ ತಿಂದದ್ದು ಎಲೆ ಇರುತ್ತೆ, ಅದೆಲ್ಲ ನಾವು ಹಾಕೋದಿಲ್ಲ. ಅದಕ್ಕೆ ಎಲೆ ಎಲ್ಲ ಚಂದ ಮಾಡ್ಕೊಂಡು ಕಣ್ಕಂಡು ಒಳ್ಳೆಯದ್ದು ಎಲೆ ಮಾತ್ರ ಯೂಸ್ ಮಾಡಿ ಆದಮೇಲೆ ಪೋಡಿ ಹೆಂಗೆ ಬತ್ತಂತ ಹೇಳಿ ತೋರಿಸ್ತೆ ಬನ್ನಿ. ತೈಕಿಳೆ ಡಂಗರ್ ಇದಂದರೆ ಚಟ್ಟಿ ಸೊಪ್ಪಿನ ಪೋಡಿ ರೆಡಿ ಆಯಿತು. ಒಳ್ಳೆ ಆಯ್ತು, ನೀವು ಟ್ರೈ ಮಾಡಿ. ಬೇಕಾದರೆ ನೆಕ್ಸ್ಟ್ ಸಲ ಮಾಡ್ದಲ್ಲ ಖಂಡಿತ ಹೆಂಗೆ ಮಾಡೋದು ಅಂತ ಹೇಳಿ ನಾನು ವಿಡಿಯೋ ಹಾಕ್ತೆ. ಒಳ್ಳೆ ಕ್ರಿಸ್ಪಿ ಆಯ್ಬತ್ತು, ಖುಷಿ ಆಯ್ತು ತಿಂಬಕ್ಕೆ. ನಿಮಗೂ ಇಷ್ಟ ಆಯ್ತು ಅನ್ಕಂತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಮುಗಿಸ್ತಿದ್ದೆ.